ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಕೂಡ ಆಗುತ್ತೆ. ಈ ಸೀಸನ್ ನ ವಿನ್ನರ್ ಯಾರಾಗ್ತಾರ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇನ್ನು ಕೆಲವೇ ದಿನಗಳಲ್ಲಿ. ಇನ್ನು ನಿನ್ನೆ ಬಂದ್ಬಿಟ್ಟು ಶನಿವಾರ, ಅಂದ್ರೆ ನಿನ್ನೆ ಶನಿವಾರ ಎಪಿಸೋಡ್ ನಲ್ಲಿ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಬಂದ್ಬಿಟ್ಟು ಎರಡು ಕಿಚ್ಚನ ಚಪ್ಪಾಳೆ ಆದ್ರೆ ಕೊಡ್ತಾರೆ. ಆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ವರ್ತ್ ಇತ್ತ ಇಲ್ವಾ, ಮತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರಂತ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿನ್ನೆ ಎಪಿಸೋಡ್ ಕಡೆಗೆ ಬರೋದಾಯ್ತು ಅಂತಂದ್ರೆ, ನಿನ್ನೆ ಬಂದ್ಬಿಟ್ಟು ಅಂದ್ರೆ ಇಡೀ ಸೀಸನ್ ಗೆ ಒಂದು ಕಿಚ್ಚನ ಚಪ್ಪಾಳೆ ಆದ್ರೆ ಸಿಗುತ್ತೆ. ಇಡೀ ಸೀಸನ್ ನಲ್ಲಿ ಅಂದ್ರೆ ಎಲ್ಲ ವೀಕ್ ಗಳಲ್ಲಿ ಮತ್ತು ಎಲ್ಲದರಲ್ಲೂ ಪರ್ಫಾರ್ಮ್ ಮಾಡಿದ್ದಕ್ಕಾಗಿ ಆ ಕಾರಣದಿಂದಾಗಿ ಕಿಚ್ಚ ಸುದೀಪ್ ಸರ್ ಅವರು ಬಂದ್ಬಿಟ್ಟು ಧ್ರುವಂತ್ ಅವರಿಗೆ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಆದ್ರೆ ಕೊಡ್ತಾರೆ. ಇದು ಬಂದ್ಬಿಟ್ಟು ಫೇರ್ ಇಲ್ಲ, ಅನ್ಫೇರ್ ಆಗಿದೆ, ಮತ್ತು ಅಂದ್ರೆ ಜನರಿಗೆ ಇದು ಫೇರ್ ಆಗಿಲ್ಲ ಮತ್ತು ಇದು ಅನ್ಫೇರ್ ಕೊಟ್ಟದ್ದು ಸರಿ ಇಲ್ಲ. ಮತ್ತು ಅಂದ್ರೆ ಧ್ರುವಂತ್ ಆತರ ಎಲ್ಲ ಕಂಡಿದ್ದಾನ ಮತ್ತು ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆ ಸಿಗುವಂತ ಸ್ಪರ್ಧಿನ ಅಂತ ಎಲ್ಲರೂ ಕೂಡ ಡೌಟ್ ಆಗ್ತಾ ಇದೆ. ಯಾಕಂತಂದ್ರೆ ಹೌದು, ಗಿಲ್ಲಿಗೆ ಮತ್ತು ಧ್ರುವಂತ್ಗೆ ಹೋಲಿಸ್ಕೊಂಡ್ರೆ ತುಂಬಾನೇ ಆದ್ರೆ ಡಿಫ್ರೆಂಟ್ ಆದ್ರೆ ಇದೆ. ಇನ್ನು ಗಿಲ್ಲಿಗೆ ಈ ಚಪ್ಪಾಳೆ ಸಿಕ್ಕರು ಸ್ವಲ್ಪ ಎಲ್ಲ ಜನನು ಕೂಡ ಖುಷಿ ಆಗ್ತಿದ್ರು. ಯಾಕಂತಂದ್ರೆ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾನೆ, ಮತ್ತು ಬಿಗ್ ಬಾಸ್ ಒಂದು ಹಂತದಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ TRPನೇ ಬರ್ತಾ ಇರಲಿಲ್ಲ. ಆ ಟೈಮ್ ನಲ್ಲಿ ಬಂದ್ಬಿಟ್ಟು ಪೀಕ್ ಲೆವೆಲ್ಗೆ ಆದ್ರೆ ತಗೊಂಡು ಹೋಗ್ತಾನೆ. ಆ ಕಾರಣದಿಂದಾಗಿ ಎಲ್ಲವನ್ನು ನೋಡಿದ್ರೆ ಗಿಲ್ಲಿಗೆ ಮತ್ತು ಧ್ರುವಂತ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ ಅಂದ್ರೆ ಇಡೀ ಸೀಸನ್ ನ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಧ್ರುವಂತ್ ಬದಲು ಗಿಲ್ಲಿಗೆ ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗಿರ್ತಿತ್ತು. ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೇಕಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಬಂದ್ಬಿಟ್ಟು ಈ ವಾರ ಕಿಚ್ಚನ ಚಪ್ಪಾಳೆ ಅಂದ್ರೆ ಕೊನೆಯ ಚಪ್ಪಾಳೆ ಬಂದ್ಬಿಟ್ಟು ಅಶ್ವಿನಿಗಾದ್ರೆ ಸಿಕ್ಕಿದೆ. ಅದು ಫೇರ್ ಅಂತಾನೆ ಅನ್ಕೋಬಹುದು. ಯಾಕಂತಂದ್ರೆ ಹೌದು, ಅವರು ನೆಗೆಟಿವ್ ಕ್ಯಾರೆಕ್ಟರ್ ನ ರೋಲ್ ಮಾಡಿದ್ದಾರೆ ಮತ್ತು ಆ ರೀತಿ ನಡ್ಕೋ ರೀತಿ ಆದ್ರೆ ಮಾಡಿದ್ದಾರೆ, ಮತ್ತು ಲಾಸ್ಟ್ ಕೊನೆಯಲ್ಲಿ ಒಂದ್ ಒಳ್ಳೆ ಕಿಚ್ಚನ ಚಪ್ಪಾಳೆ ತಗೊಂಡು ಅವ್ರಿಗೂ ಕೂಡ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಒಂದ್ ಒಳ್ಳೆ ಕಿಚ್ಚನ ಚಪ್ಪಾಳೆ ಅಂದ್ರೂ ತಪ್ಪಾಗಲ್ಲ. ಆದ್ರೆ ಇಡೀ ಸೀಸನ್ಗೆ ಧ್ರುವಂತ್ಗೆ ಕೊಟ್ರಲ್ಲ, ಅದು ಅನ್ಫೇರ್ ಅಂತಾನೆ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧೆ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಕಾವ್ಯ ಮತ್ತು ರಾಶಿಕಾ ಅವರು ಲಾಸ್ಟ್ ಬಾಟಮ್ 2 ಅಲ್ಲಿ ಆದ್ರೆ ಇರ್ತಾರೆ. ಇದ್ದಾಗ ಬಂದ್ಬಿಟ್ಟು ರಾಶಿಕಾ ಅವರು ಕಾವ್ಯ ಅವರು ನಾವು ಎಲಿಮಿನೇಟ್ ಆಗ್ತಾ ಇರ್ಬೇಕಾದ್ರೆ ನಾನೇ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತಂದು ರಾಶಿಕಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಇನ್ನು ಕಾವ್ಯ ಹೋಗಿದ್ರೆ ನಿಮ್ಮ ಪ್ರಕಾರ ಚೆನ್ನಾಗಿರ್ತದ ಅಥವಾ ಇವ್ರು ರಾಶಿಕಾ ಅವರೇ ಹೋಗಿದ್ದು ಚೆನ್ನಾಗಿತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಿಚ್ಚನ ಚಪ್ಪಾಳೆ ಅಂದ್ರೆ ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಲ್ವಾ ಧ್ರುವಂತ್ ಅವರಿಗೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ.